ಪವರ್ ಕೆಫೆಯಲ್ಲಿ ಮೊದಲ ಸ್ಟೋರಿ ರಾಜ್ಯ ಬಿಜೆಪಿಯದ್ದು. ರಾಜ್ಯ ಬಿಜೆಪಿಯಲ್ಲಿ ಒಂದಷ್ಟು ಬೆಳವಣಿಗೆಗಳು ಆಗ್ತಾ ಇದ್ದಾವೆ. ಅದರಲ್ಲೂ ಕೂಡ ಈ ಅಸಮಾಧಾನದ ಜ್ವಾಲೆ ಇದೆಯಲ್ಲ, ಅದು ಮಾತ್ರ ತಣ್ಣಗಾಗ್ತಾ ಇಲ್ಲ. ಹೀಗಾಗಿ ಮತ್ತೆ ದೆಹಲಿಯ ದಂಡಯಾತ್ರೆ ಮಾಡೋದಕ್ಕೆ ರೆಬಲ್ಸ್ ಲೀಡರ್ಸ್ ಸಜ್ಜಾಗಿದ್ದಾರೆ. ಇವತ್ತು ಸಂಜೆ ದೆಹಲಿಗೆ ಹೋಗ್ತಾರಂತೆ ಯತ್ನಾಳ್ ಟೀಮ್. ದಾವಣಗೆರೆಯಿಂದ ದೆಹಲಿಗೆ ಯತ್ನಾಳ್ ಟೀಮ್ ಅಥವಾ ಯತ್ನಾಳ್ ಬಣ ಹೋಗುತ್ತೆ. ಸೊ ಮೊದಲಿಗೆ ದೆಹಲಿಗೆ ಹೋಗೋದಕ್ಕೂ ಮುಂಚೆ GM ಸಿದ್ದೇಶ್ವರ್ ಅವರ ಮನೆಯಲ್ಲಿ ಒಂದು ಮೀಟಿಂಗ್ ಮಾಡ್ತಾರೆ ರೆಬಲ್ಸ್ ಟೀಮು. ಆ ಮೀಟಿಂಗ್ನಲ್ಲಿ ಮುಂದಿನ ನಿರ್ಧಾರಗಳ ಬಗ್ಗೆ ಚರ್ಚೆ ಮಾಡೋ ಸಾಧ್ಯತೆ ಇದೆ. ಆಮೇಲೆ ಈ ಮೀಟಿಂಗ್ ಮುಗಿದ ಮೇಲೆ ಸಂಜೆ ದಾವಣಗೆರೆಯಿಂದ ನೇರವಾಗಿ ದೆಹಲಿಗೆ ಪ್ರಯಾಣವನ್ನು ಬೆಳೆಸ್ತಾರೆ ಯತ್ನಾಳ್, ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ, GM ಸಿದ್ದೇಶ್ವರ್, BP ಹರೀಶ್. ಆಮೇಲೆ ನಾಳೆ ಅಂದರೆ ಸೋಮವಾರ ಕೇಂದ್ರ ಸಚಿವ ವಿ ಸೋಮಣ್ಣ ಅವರ ನಿವಾಸಕ್ಕೂ ಭೇಟಿ ಕೊಡ್ತಾರೆ. ಅಂದರೆ ದೆಹಲಿಯಲ್ಲಿ ಇರುವಂತಹ ಸೋಮಣ್ಣ ಅವರ ನಿವಾಸಕ್ಕೆ ಹೋಗಿ ಅಲ್ಲೊಂದಿಷ್ಟು ಪ್ಲ್ಯಾನ್ ಮಾಡೋದಕ್ಕೆ ಮೀಟಿಂಗ್ ಮಾಡಿ ಪೂಜೆ ನೆಪದಲ್ಲಿ ಯತ್ನಾಳ್ ಬಣ ಅಲ್ಲಿ ಭಾಗಿಯಾಗ್ತಾ ಇದೆ. ಪ್ರಶ್ನೆ ಕೇಳಿದ್ರೆ ಏನೋ ಮೀಟಿಂಗ್ ಮಾಡ್ತಾ ಇದ್ದೀರಾ ಡೆಲ್ಲಿಲಿ ಅಂತ ಕೇಳಿದ್ರೆ, ಇಲ್ಲ ಅಲ್ಲಿ ಪೂಜೆ ಇದೆ, ಪೂಜೆಯಲ್ಲಿ ಭಾಗಿಯಾಗೋದಕ್ಕೆ ನಾವು ಹೋಗ್ತಾ ಇದ್ದೀವಿ ಹೀಗನ್ನೋ ಉತ್ತರವನ್ನು ಕೊಡ್ತಾ ಇದ್ದಾರೆ. ಅದಾದಮೇಲೆ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಚರ್ಚೆ ಮಾಡೋ ಸಾಧ್ಯತೆಯೂ ಕೂಡ ದಟ್ಟವಾಗಿ ಕಾಣಿಸ್ತಾ ಇದೆ. ಇಲ್ಲಿ ಪ್ರಮುಖವಾಗಿ ರಾಜ್ಯ ಬಿಜೆಪಿಯಲ್ಲಿ ಆಗ್ತಾ ಇರೋ ಬೆಳವಣಿಗೆ ಗಮನಿಸ್ತಾ ಇದ್ದೀರಿ. ಮೊನ್ನೆ ಅಷ್ಟೇ ಹೋಗಿದ್ರು, ಅಂದರೆ 4ನೇ ತಾರೀಕು 3-4ಕ್ಕೆ ಹೋಗಿದ್ರು ಡೆಲ್ಲಿಗೆ ವರಿಷ್ಠರನ್ನ ಭೇಟಿ ಆಗಬೇಕು ಅಂತ ಹೇಳಿ. ಆದರೆ ಡೆಲ್ಲಿ ಎಲೆಕ್ಷನ್ನಲ್ಲಿ ಎಲ್ಲರೂ ಬ್ಯುಸಿ ಇದ್ರು, ಖಾಲಿ ಕೈಯಲ್ಲಿ ವಾಪಸ್ ಆದರು. ಬರ್ತಾ ಇದ್ದಂಗೆ ಸುಮ್ಮನೆ ಇರಲಿಲ್ಲ, ಅವರೊಂದು ಸ್ಟೇಟ್ಮೆಂಟ್ ಕೊಟ್ಟರು. ಸೋಮವಾರ ಗುಡ್ ನ್ಯೂಸ್ ಅಂತ, 10ನೇ ತಾರೀಕು ಗುಡ್ ನ್ಯೂಸ್ ಇದೆ ಅಂತ, ಅಂದರೆ ನಾಳೆ ಅವ್ರ ಪ್ರಕಾರ. ಆದರೆ ಆ ಗುಡ್ ನ್ಯೂಸ್ ಕೊಡೋದಕ್ಕೂ ಮುಂಚೆನೇ ಏನೂ ಡಿಸೈಡ್ ಆಗಿರಲಿಲ್ಲ. ಸುಮ್ಮನೆ ಒಂದು ಬಾಣ ಬಿಟ್ರಾ ಅಂತ, ಗಾಳಿಲಿ ಗುಂಡೊಡೆದ್ರಾ ಅನ್ನುವಂಥ ಚರ್ಚೆ ಕೂಡ ಆಗಿತ್ತು. ಬಟ್ ಈಗ ಮತ್ತೆ ಡೆಲ್ಲಿಗೆ ಹೋಗ್ತಾ ಇದ್ದಾರೆ. ಅದೇನು ಅವ್ರು ಹೇಳ್ದಂಗೆ ನಾಳೆನೇ ಗುಡ್ ನ್ಯೂಸ್ ಕೊಡ್ತಾರಾ ಇಲ್ವೋ ಗೊತ್ತಿಲ್ಲ, ಕಾದು ನೋಡಬೇಕು. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ರೂಪೇಶ್, ಲಾಸ್ಟ್ ವೀಕ್ ಅಷ್ಟೇ ಹೋಗಿದ್ರು ಡೆಲ್ಲಿಗೆ ರೆಬಲ್ಸ್ ಟೀಮು, ವರಿಷ್ಠರನ್ನ ಭೇಟಿಯಾಗಿ ಕೆಲವೊಂದಿಷ್ಟು ಮೆಸೇಜ್ ಪಾಸ್ ಮಾಡೋ ನಿಟ್ಟಿನಲ್ಲಿ. ಆದರೆ ಖಾಲಿ ಕೈಯಲ್ಲಿ ವಾಪಸ್ ಬಂದರು. ಆದರೆ ಬರ್ತಾ ಇದ್ದಂಗೆ ಗುಡ್ ನ್ಯೂಸು ಸೋಮವಾರ 10ನೇ ತಾರೀಕು ಅಂತ ಹೇಳಿದರು. ಆ ಗುಡ್ ನ್ಯೂಸ್ ಕೊಡೋದಕ್ಕೆ ಮತ್ತೆ ಹೋಗ್ತಾ ಇದ್ದಾರಾ ಡೆಲ್ಲಿಗೆ ಅಂತ? ಶರತ್, ಬಿಜೆಪಿಯಲ್ಲಿ ಅಸಮಾಧಾನ ಇನ್ನೂ ಕೂಡ ತಣ್ಣಗಾಗ್ತಾ ಇಲ್ಲ. ತಮ್ಮದೇ ಆಗಿರ್ತಕ್ಕಂಥ ರೀತಿಯಲ್ಲಿ, ತಮ್ಮದೇ ಆಗಿರ್ತಕ್ಕಂಥ ಸ್ಟೈಲಲ್ಲಿ ರೆಬೆಲ್ಸ್ಗಳಿರ್ಬೋದು, ಅದೇ ರೀತಿಯಾಗಿ ಬಿಜೆಪಿ ಇನ್ನೊಂದು ಬಣಗಳಿರ್ಬೋದು, ಅವರು ರಾಜ್ಯಾಧ್ಯಕ್ಷ ಹುದ್ದೆಗಳನ್ನು ಪಡಿಬೇಕು ಅಂತೇಳಿ ಕಸರತ್ತು ನಡೆಸ್ತಾ ಇದ್ದಾರೆ. ಇದಕ್ಕೆ ಪ್ಯೂರ್ಲಿ ರಾಜ್ಯಾಧ್ಯಕ್ಷ ಚುನಾವಣೆ, ಅದಕ್ಕೆ ಸಂಬಂಧಪಟ್ಟ ತಯಾರಿ, ಅದೇ ರೀತಿಯಾಗಿ ವಿಜೇಂದ್ರ ಬದಲಾವಣೆ, 3 ಅಜೆಂಡಾ ಇಟ್ಟುಕೊಂಡು ಮತ್ತೆ ಪುನಃ ದೆಹಲಿಗೆ ಹೋಗ್ತಾ ಇದ್ದಾರೆ. ಈಗ ಹಿಂದೆ ಯತ್ನಾಳ್ ಟೀಮ್ ದೆಹಲಿಗೆ ಹೋದಾಗ ವಿಜೇಂದ್ರನ್ ಟೀಮ್ ಒಂದು ಆರೋಪ ಮಾಡಿತ್ತು, ಖಾಲಿ ಕೈಯಲ್ಲಿ ಯಾರೂ ಕೂಡ ಮೀಟ್ ಆಗಿರಲಿಲ್ಲ, ಯತ್ನಾಳ್ ಅವರಿಗೆ ಮುಖಭಂಗ ಆಗಿದೆ ಅಂತ ಹೇಳಿ ಎಲ್ಲ ವ್ಯಾಖ್ಯಾನ ಮಾಡಿತ್ತು. ಆದ್ರೆ ಯತ್ನಾಳ್ ಹೇಳ್ಕೊಂಡಿಷ್ಟೇ, ನಾವು ಭೇಟಿ ಫಲಪ್ರದ ಆಗಿದೆ, ನಾವು ಖಾಲಿ ಕೈಯಲ್ಲಿ ಬರ್ತಾ ಇಲ್ಲ, ತುಂಬು ಕೈಯಲ್ಲಿ ಬರ್ತಾ ಇದ್ದೇವೆ, ಅದೇ ರೀತಿಯಾಗಿ ಒಂದು ಗುಡ್ ನ್ಯೂಸ್ ಅನ್ನ ಕೊಡ್ತೇವೆ, ಗುಡ್ ನ್ಯೂಸ್ ಅನ್ನ ಸೋಮವಾರವೇ ನೀಡ್ತೇವೆ ಅಂತೇಳಿ ಯತ್ನಾಳ್ ಬಾಂಬ್ ಸಿಡಿಸಿದ್ರು. ಹೀಗಾಗಿ ವಿಜೇಂದ್ರ ಅವ್ರ ಟೀಮ್ಗೆ ಮತ್ತು ಟೆನ್ಷನ್, ಯಾಕಂತ ಏನಾಗುತ್ತೆ ಮುಂದೇನಾಗಬಹುದು ಅಂತ ಹೇಳಿ. ಆದ್ರೆ ಮತ್ತೆ ಪುನಃ ಈಗ ಇವತ್ತು ಸಂಜೆ ದೆಹಲಿಗೆ ಹೋಗ್ತಾರೆ. ದೆಹಲಿಯಲ್ಲಿ ಹೋಗಿ ಒಂದಿಷ್ಟು ಕಸರತ್ತನ್ನ ಮಾಡ್ತಾರೆ. ಯಾಕಂದ್ರೆ ರೆಬಲ್ಸ್ ಟೀಮ್ ಕೇವಲ ರೆಬಲ್ಸ್ ಟೀಮ್ ಆಗಿ ಉಳ್ಕೊಂಡಿರಲಿಲ್ಲ, ಅವರಿಗೆ ಬಿಜೆಪಿಯಲ್ಲಿ ಸಾಕಷ್ಟು ಶಕ್ತಿ ಕೂಡ ಇದೆ, ಬೊಮ್ಮಾಯಿಯವರ ಸಪೋರ್ಟ್ ಇದೆ, ಆರ್ ಅಶೋಕ್ ಅವರು ಅವರಿಗೆ ಸಿಂಪತೈಸರ್ ಇದ್ದಾರೆ, ಸೋಮಣ್ಣ ಅವರನ್ನು ಬೆಂಬಲಿಸ್ತಾ ಇದ್ದಾರೆ, GM ಸಿದ್ದೇಶ್ವರ್, BP ಹರೀಶ್, ಸಾಕಷ್ಟು ಜನ ದೆಹಲಿ ಇರತಕ್ಕಂಥ ನಾಯಕರುಗಳು, ಅದೇ ರೀತಿಯಾಗಿ ರಾಜ್ಯದ ಹಲವು ನಾಯಕರುಗಳು ಕೂಡ ಸೈಲೆಂಟ್ ಆಗಿ ವಿಜೇಂದ್ರ ವಿರುದ್ಧ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದೇ ರೀತಿ ವಿಜೇಂದ್ರ ಇಳಿದ್ರೆ ಒಳ್ಳೇದು ಅನ್ನುವಂಥ ಚಿಂತನೆಯಲ್ಲಿದ್ದಾಗ ಕಾಣ್ತಾ ಇದೆ. ಹೀಗಾಗಿ ಅವರ ಬಲವು ಕೂಡ ನಮಗಿದೆ ಅಂತೇಳಿ ಯತ್ನಾಳ್ ಅವರ ಟೀಮ್ ಹೇಳ್ತಾ ಇದೆ. ಹೀಗಾಗಿ GM ಸಿದ್ದೇಶ್ವರ ಅವರ ಮನೆಯಲ್ಲಿ ಯತ್ನಾಳ್ ಅವರು, ಕುಮಾರ್ ಬಂಗಾರಪ್ಪ, ರಮೇಶ್ ಜಾರಕಿಹೊಳಿ, BP ಹರೀಶ್ ಸೇರಿದಂತೆ ಹಲವಾರು ನಾಯಕರು ಸಭೆ ಮಾಡ್ತಾರೆ. ಸಭೆ ಮಾಡೋದ್ರ ಮೂಲಕ ಒಂದಿಷ್ಟು ಸ್ಟ್ರಾಟಜಿಗಳನ್ನ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ರಾಜ್ಯಾಧ್ಯಕ್ಷ ಚುನಾವಣೆ ಹೇಳ್ತಕ್ಕಂಥ ಹೈಕಮಾಂಡ್ ಹೇಳ್ತಕ್ಕಂಥ ಲಿಂಗಾಯತ ನಾಯಕ ವಿಜೇಂದ್ರ ಅವ್ರನ್ನ ಇಳಿಸಿದ್ರೆ ಲಿಂಗಾಯತ ಮತ ಬ್ಯಾಂಕ್ ನಮ್ಮಿಂದ ಕೈ ತಪ್ಪು ಹೋಗಬಹುದು ಅಂತೇಳಿ. ಆದ್ರೆ ಮತ್ತೆ ಪುನಃ ನಾವು ಬಿಜೆಪಿಯಲ್ಲಿ ಈಗ ರಾಜ್ಯಾಧ್ಯಕ್ಷ ಲಿಂಗಾಯತರನ್ನಾಗೆ ಮಾಡೋಣ, ಆದರೆ ವಿಜೇಂದ್ರ ಅವರು ಬೇಡ ಅನ್ನೋ ಸ್ಟ್ರಾಟಜಿಗಳನ್ನು ಮಾಡ್ತಾ ಇದೆ. ಹೀಗಾಗಿ 4 ಲಿಂಗಾಯತರ ನಾಯಕರುಗಳನ್ನೇ ಪಟ್ಟಿಯನ್ನು ಕೊಟ್ಟು ಹೈಕಮಾಂಡ್ಗೆ ಕನ್ವಿನ್ಸ್ ಮಾಡುವಂತ ಪ್ರಯತ್ನ ಮಾಡ್ತಾ ಇದೆ. ಹೈಕಮಾಂಡ್ ಕನ್ವಿನ್ಸ್ ಆಗುತ್ತಾ, ಯಡಿಯೂರಪ್ಪನವರಿಗೆ ಲಿಂಗಾಯತ ನಾಯಕತ್ವ ಇದೆ, ಅವರನ್ನು ತಪ್ಪಿಸಿಕೊಟ್ರೆ ಹೇಗೆ ಅಂತ ಹೇಳಿ. ಹೀಗಾಗಿ ಹೈಕಮಾಂಡ್ ಒಂದು ರೀತಿ ಯೋಚನೆ ಮಾಡುತ್ತೆ, ಒಂದು ಕಾಂಪನ್ಸೇಟ್ ಮಾಡ್ಕೊಡೋದು. ಉದಾಹರಣೆಗೆ ವಿಜೇಂದ್ರ ಅವ್ರನ್ನೇ ಈಗ ಇಲ್ಲಿ ರಾಜ್ಯಾಧ್ಯಕ್ಷರು ಮಾಡಿದೆ, ಕೋರ್ ಕಮಿಟಿಗೆ ಈ ಅಸಮಾಧಾನಿತ ಒಂದೆರಡು ನಾಯಕರುಗಳನ್ನ ತೆಗೆದುಕೊಳ್ಳೋದು,
ಬಿಜೆಪಿ ಬೇರೆ ಬೇರೆ ಜವಾಬ್ದಾರಿಗಳು ಕೊಡೋದು, ಅದೇ ರೀತಿಯಾಗಿ ವಿಜೇಂದ್ರ ರಾಜ್ಯಾಧ್ಯಕ್ಷರಾದ್ರೂ ಕೂಡ ಪ್ರಧಾನ ಕಾರ್ಯದರ್ಶಿಗಳ ಆಯ್ಕೆ ಎಲ್ಲವೂ ಕೂಡ ಹೈಕಮಾಂಡ್ ನಿರ್ವಹಿಸಿ ವಿಜೇಂದ್ರ ಆಪ್ತರು ಪ್ರಧಾನ ಕಾರ್ಯದರ್ಶಿ ಆಗದೆ ಇದ್ದಾಗ ನೋಡ್ಕೊಳ್ಳೋದು, ಈ ರೀತಿಯಾಗಿರ್ತಕ್ಕಂಥ ಬದಲಾವಣೆಗಳನ್ನ ಮಾಡೋಕೆ ಚಿಂತನೆ ನಡೆಸ್ತಾ ಇದೆ. ಹೀಗಾಗಿ ಒಟ್ಟನೆಯಲ್ಲಿ ದೊಡ್ಡ ಮಟ್ಟಕ್ಕೆ ಇಂಪ್ಯಾಕ್ಟ್ ಮಾಡಲೇಬೇಕು ಅಂತೇಳಿ ಯತ್ನಾಳ್ ಹೊರಟಿದ್ದಾರೆ. ಯತ್ನಾಳ್ಗೆ ಹೈಕಮಾಂಡ್ ಯಾವ ರೀತಿ ಸಪೋರ್ಟ್ ಮಾಡುತ್ತೆ ಅದರ ಮೇಲೆ ಎಲ್ಲದರ ಭವಿಷ್ಯ ನಿಂತಿದೆ. ಶರತ್, ಥ್ಯಾಂಕ್ ಯು ರೂಪೇಶ್ ಡೀಟೇಲ್ಸ್ಗಾಗಿ.